ಸ್ವಾಗತ ಸುಸ್ವಾಗತ. ಏನ್ರಿ ನಮ್ಮ ಇಂಡಿಯಾದಲ್ಲಿ ಬಂದಿದೆ, ಏನ್ರಿ ನಮ್ಮ ಕರ್ನಾಟಕದಲ್ಲಿ ಹೆಣ್ಣುಮಕ್ಳು ಯಾಕೆ ಈ ಥರ ಈ ಟೈಮಲ್ಲಿ ಈ ಥರ ಆಗ್ತಿದೆ? ನಿಮಗೆ ಮದುವೆ ಇಷ್ಟ ಇಲ್ಲ ಅಂದರೆ, ನಿಮಗೆ ಅವು ಅಪ್ಪ ಅಮ್ಮ ನೋಡಿದ ಗಂಡು ಇಲ್ಲ ಅಂದರೆ ಅಪ್ಪ ಅಮ್ಮಗೆ ಹೇಳಿ. ಅಪ್ಪ ಅಮ್ಮಗೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಅವ್ರನ್ನ ಒಪ್ಪಿಸಿ. ಇಲ್ಲ ತಂದೆ ತಾಯಿಗಳನ್ನ ಕೇಳೋದು ಅಷ್ಟೇ. ಅವ್ರು ಯಾರಿಗೆ ಜೀವನದಲ್ಲಿ ಇಷ್ಟಪಟ್ಟಿರ್ತಾರೆ ಮದುವೆ ಮಾಡಿಕೊಟ್ಬಿಡಿ ಸರ್. ಯಾಕೆ ಅಂದರೆ ಒಂದು ಘಟನೆ ನಡೆದಿದೆ ಸ್ನೇಹಿತರೆ. ಒಂದು 3-4 ದಿನದಿಂದನೋ ಒಂದು ವಾರದಿಂದೇನೋ ಆಗಿರ್ಬೋದು. ನಮ್ಮ ಸ್ನೇಹಿತರು ತಿಳಿಸರು, ರಂಜಿತ್ ಅಂತ ಬೆಳಗಾಮವರೊಬ್ಬರು, ತನ್ನ ತಂದೆ 100 ಕನಸು ಕಟ್ಟಿರ್ತಾನೆ. ನನ್ನ ಮಗಳು ಒಳ್ಳೆಯ ಆಸ್ತಿ ಅಡವು ಇರೋನು ಮದುವೆ ಆಗಲಿ, ನನ್ನ ಮಗಳು ಸುಖವಾಗಿರಲಿ ಅಂತ. ಆದರೆ ಅದೇ ತಂದೆ ಆ ಮಗಳು ಒಪ್ಪದಿದ್ರು ಇಷ್ಟ ಇದ್ದಿದ್ರು ಮದುವೆ ಮಾಡಿಕೊಡ್ತಾರೆ. ಆಯಿತಾ? ಆ ಮದುವೆ ಮಾಡಿಕೊಟ್ಟಾಗ ಆ ಸಂಸಾರ ನೋಡಿ, ಇಷ್ಟ ಇದ್ದು ಮದುವೆ ಆಗಿ ಒಂದೊಂದು ಕಾಲದಲ್ಲಿ ಬಾಳಲ್ಲ ಅಂಥದ್ದು ಈ ಹುಡುಗಿಗೆ ಆ ಮದುವೆ ಇಷ್ಟ ಇರಲ್ಲ. ಆ ಹುಡುಗಿ ಏನು ಮಾಡ್ತಾಳೆ ಅಂದರೆ ತನ್ನ ಪ್ರಿಯಕರನ ಜೊತೆ ಓಡೋಗ್ತಾಳೆ, ಗಂಡನ ಜೊತೆ ಸ್ವಲ್ಪ ಇದ್ದು. ಆದರೆ ನೋಡಿ, ತಂದೆಗೆ ಯಾರೇ ಹೋಗಲಿ ನನ್ನ ಮಗಳು ಈ ಥರ ಮಾಡಲು ಅಂದಾಗ ಒಂದು ಸಿಟ್ಟು ಇದ್ದೇ ಇರುತ್ತೆ ಸ್ನೇಹಿತರೆ. ಆದರೆ ಆ ತಂದೆ ಏನು ಮಾಡ್ತಾನೆ ಅಂದರೆ ಆ ಮಗಳನ್ನ ಮತ್ತೆ ಪ್ರಿಯಕರನೊಂದಿಗೆ ಇರ್ತಾಳಲ್ಲ, ಏನೋ ಒಂದು ಇದು ಮಾಡಿ ಸಮಾಧಾನ ಮಾಡಿ ಕರ್ಕೊಬಂದು ಸುಟ್ಟಾಕಿದ. ಎಂಥ ಘಟನೆ ಇರ್ಬೋದು. ಇದರಲ್ಲಿ ತಂದೆ ತಪ್ಪೋ ಮಗಳು ತಪ್ಪೋ ಏನು ಹೇಳಂಗಿಲ್ಲ. ತಂದೆ ಆದಂಥವ್ರು ಅಷ್ಟೇ, ಬಿಟ್ಟು ಬಿಡಿ ಅತ್ಲಾಗ ಅವ್ರ ಜೀವನ. ಅವ್ರು ತೀರಾ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ಮದುವೆ ಮಾಡಿಕೊಟ್ಟು ನಿಮ್ಮ ಖರ್ಚು ವೆಚ್ಚ 10 ವರ್ಷಗಳಿಂದ ಕಷ್ಟಪಟ್ಟು ಕನಸಿಟ್ಟು ಮಾಡಿರ್ತೀರ. ಅಂಥದ್ರಲ್ಲಿ ಈ ಥರ ಆಗಿಬಿಟ್ರೆ ಹೃದಯದ ಹೆಣ್ಮಕ್ಳಾದರೂ ಅಷ್ಟೇ, ತಂದೆ ತಾಯಿ ನಿಮ್ಮ ಜೀವನ ಒಳ್ಳೇದಾಗಿರಲಿ ಅಂತಲೇ ಬಯಸೋದು. ಯಾರು ಕೆಟ್ಟವರಾಗಿರಲಿ ಅಂತ ಮದುವೆ ಮಾಡಿಕೊಡಲ್ವಾ? ನೀವು ಖಂಡಿತವಾಗಿ ನೀವು ಇಷ್ಟಪಟ್ಟಿದ್ರೆ, ನಿಮ್ಮ ತಂದೆ ತಾಯಿ ನೋಡಿದ ಗಂಡು ಇಷ್ಟ ಇಲ್ಲ ಅಂದರೆ ಗಟ್ಟಿಯಾಗಿ ಕೂರಿ, ನಮಗಾಗಲ್ಲ ಅಂತ ಇಷ್ಟಪಟ್ಟಿದ್ದೀವಿ ಅಂತ. ನೀವು ಏನು ಬಾಯಿ ಬಿಡದಲ್ಲೇ ಮದುವೆ ಆದ ಗಂಡು ಬಾಳು ಹಾಳು, ಅವ್ರ ಮನೆ ಒಂದು ಕುಲದ ಹೆಸರು ಹಾಳು, ನಿಮ್ಮ ಮನೆ ಹಾಳು, ನಿಮ್ಮ ತಂದೆಯ ನೆಮ್ಮದಿ ಹಾಳು, ನಿಮ್ಮ ತಾಯಿಯ ನೆಮ್ಮದಿ ಹಾಳು. ಆ ಥರ ಆಗಬೇಡಿ ಯಾವತ್ತು. ಯಾಕೆ ಅಂದರೆ ಬೆಳಗಾಮಲ್ಲಿ ಆ ಥರ ಘಟನೆ ನಡೆದಿದೆ ಸ್ನೇಹಿತರೆ. ತಂದೆ ತಾಯಿಯರು, ಹೆಣ್ಣು ಮಕ್ಕಳು, ಅಕ್ಕ ತಂಗಿಯರು ಎಚ್ಚರವಾಗಿರಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಾಜಕ್ಕೆ ಉತ್ತಮವಾದ ಸಂದೇಶ ವಿಡಿಯೋಗಳು ಕೊಡ್ತೀನಿ ಹೊರತು ಮಗದೊಂದು ಮಾಡಲ್ಲ. ಯಾವುದು ಸುಳ್ಳು ಮೋಸ ಕಪಟ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ, ಹರಸಿ. ರಾಯರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಲವೂ ಈಡೇರಂಗೆ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.